ಕಾರ್ಖಾನೆ ಬಂದ್ಬಿಟ್ಟು ದಾಬಸ್ಪೇಟೆ. ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಇಂದ ಈಗ ನಮಗೆ ಆಗಿರೋ LPG ಕೊರತೆ ಇದೆ. ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ನಾವು ಇಂಡಕ್ಷನ್ ಹೀಟಿಂಗ್ ಟೆಕ್ನಾಲಜಿಯಲ್ಲಿ ಒಲೆಗಳು ಮಾಡಿದ್ವಿ. ಅಂದರೆ ಕುಕಿಂಗ್ ಇಕ್ವಿಪ್ಮೆಂಟ್ಸ್ ಕಂಪ್ಲೀಟ್ಲಿ ಫಾರ್ ಹೋಟೆಲ್ಸ್, ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಚೌಲ್ಟ್ರೀಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಎಲ್ಲ ಸೆಕ್ಟರ್ಗೂ ಆಗುವಂಥ ಒಂದು ಇಂಡಕ್ಷನ್ ಕುಕಿಂಗ್ ಎಕ್ವಿಪ್ಮೆಂಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಬೆಂಕಿ ಇರಲ್ಲ. ಸೊ ಇದನ್ನ ಫ್ಲೇಮ್ ಫ್ರೀ ಕಿಚನ್ ಅಂತ ಕರಿತೀವಿ, ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ. ಇದರಿಂದ ಬೆನಿಫಿಟ್ ಏನಂದ್ರೆ ನಮಗೆ LPGಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ 60% ಉಳಿತಾಯ ಆಗುತ್ತೆ ಎನರ್ಜಿ ಕಾಸ್ಟಲ್ಲಿ, ರನ್ನಿಂಗ್ ಕಾಸ್ಟಲ್ಲಿ. ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯಾವುದೇ ಥರದ ಟಾಕ್ಸಿಕ್ ಗ್ಯಾಸಸ್ ಆಚೆ ಬರಲ್ಲ. ಅದರಿಂದ ಪರಿಸರ ಸ್ನೇಹಿ ಕೂಡ ಆಗುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಯಾವುದೇ ರೀತಿ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗಲಿಕ್ಕಾಗ ಇಲ್ಲಿ ಅಲ್ಲಿ ಕೆಲಸ ಮಾಡೋದು ಒಳ್ಳೆ ವಾತಾವರಣ ಇರುತ್ತೆ. ಸುಮಾರು 2012 ಇದನ್ನ ಮೊದಲನೇ ಬಾರಿಗೆ ನಾವು ತಗೊಂಡ್ವಿ. ಹೆಚ್ಚು ಕಮ್ಮಿ ಒಂದು 5,000ಕ್ಕಿಂತ ಹೆಚ್ಚು ಕ್ಲೈಂಟ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ಇದು ಸೋಲಾರ್ PV ಸೆಲ್ಸ್ ಯೂಸ್ ಮಾಡಿಕೊಂಡು ಪವರ್ ಜನರೇಟ್ ಮಾಡಿ ಇದನ್ನ ರನ್ ಮಾಡಬಹುದು. ಬೇಸಿಕಾಗಿ ನಮ್ಮ ರಿಕ್ವೆಸ್ಟ್ ಗವರ್ಮೆಂಟ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಫಿನಾನ್ಸ್ ಮಿನಿಸ್ಟರ್ಗೆ ಇದ್ರ ಮೇಲೆ ಇರೋ GSTನ ಕಮ್ಮಿ ಮಾಡಿ ಅಂತ. ಅದರಿಂದ ಜನರು ತಗೊಳ್ಳೋಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಇದು ಬೆನಿಫಿಟ್ ಏನು ಅಂದ್ರೆ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. LPGಗಾಗಿ ಪವರ್ ಸೋರ್ಸ್ ನಾವೇ ಜನರೇಟ್ ಮಾಡ್ತಾ ಇದೀವಿ. ಇವಾಗ ಹೆಚ್ಚು ಕಮ್ಮಿ ಇಂಡಿಯಾನಲ್ಲಿ 51%ಗಿಂತ ಜಾಸ್ತಿ ಪವರ್ ಥ್ರೂ ಸೋಲಾರ್, ವಿಂಡ್ ಅಂಡ್ ಅದರ್ ಸೋರ್ಸಸ್ ಇಂದ ಬರ್ತಾ ಇದೆ. ಅದರಿಂದ ನಾವು ಮೋರ್ ಸೆಲ್ಫ್ ರಿಲಯಂಟ್ ಆನ್ ಎಲೆಕ್ಟ್ರಿಸಿಟಿ. ಅದಕ್ಕಾಗಿ ನಾವು ಇನ್ನ ಜಾಸ್ತಿ ತಿಳಿಸಿದ್ರೆ ಹೆಚ್ಚಿನ ಹೋಟೆಲ್ ಇಂಡಸ್ಟ್ರೀಸ್ ಅವರು ಇದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪರಿಸರ ಪ್ರೇಮಿ ಕೂಡ ಆಗುತ್ತೆ. ಹೋಟೆಲ್ ಓನರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ಗೂ ಇದು ಬೆನಿಫಿಟ್ ಆಗುತ್ತೆ. ಸರ್, ಈಗ GST ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಯಾಕೆ ನಿಮ್ಗೆ ಈಗಲೇ ಬಂತು ಆ ಒಂದು ಐಡಿಯಾ? 12 ವರ್ಷದಿಂದ ಇದೆ ಇದು. ಅಲ್ಲ, ಮತ್ತೊಂದು ಕಡೆ ಸರ್ ಸೆಂಟ್ರಲ್ ಗವರ್ಮೆಂಟ್ ಕೂಡ ಈ ಎಕ್ವಿಪ್ಮೆಂಟ್ಗೆ ಒತ್ತು ಕೊಡ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ರಿಲೀಸ್ ಮಾಡಿದ್ರು, ಈ ತರ ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ಗೆ ಪ್ರೋತ್ಸಾಹ ಕೊಡ್ತೀವಿ ಅನ್ಕೊಂಡು. ಅದಕ್ಕಾಗಿ ನಮ್ದು ರಿಕ್ವೆಸ್ಟ್ GST ಕಮ್ಮಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ತಗೊಳ್ಳೋರಿಗೆ. ಈಗ 18% ಇದೆ, ಕಮ್ಮಿ ಮಾಡಿದ್ರೆ ಅಥವಾ ಜೀರೋ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ಬಳಸೋರಿಗೆ. ಸರ್, ಈ ಮೆಷಿನ್ ತಗೊಂಡ್ಮೇಲೆ, ಈ ಸ್ಟವ್ ತಗೊಂಡ್ಮೇಲೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ನೀವು? 1 year ಆನ್ ಸೀಟ್ ಸರ್ವಿಸ್ ಇದೆ. ಏನಕ್ಕೆ ಸರ್ ಇಷ್ಟು ದೊಡ್ಡ ಪ್ರಾಡಕ್ಟ್ 1 year ಅಂತ ಯಾಕೆ ನೀವು ಸೀಟ್ ತಗೊಳ್ತೀರಿ? ಕಂಪನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹತ್ರ ಮಾಡಿಲ್ಲ. ಯಾಕಂದ್ರೆ ಈ ಮೆಷಿನ್ಸ್ ಮೇಲೆ ಇರ್ತಕ್ಕಂಥ ನೆಗೆಟಿವ್ ಇದು, ಒಂದ್ಸಲ ರಿಪೇರಿ ಆದ್ರೆ ಖರ್ಚು ಹೆಚ್ಚು ಅಂತ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ಹೆಚ್ಚು ಇದೆ ಅಂತ. ಮತ್ತೆ ಇನ್ನೊಂದು, ಈ ಪೇಸ್ ಮೇಕರ್ಸ್ ಹಾಕೊಂಡಿರ್ತಾರೆ ನೋಡಿ, ಅವರೆಲ್ಲ ಇದ್ರ ಹತ್ರ ನಿಲ್ಬಾರ್ದು ಅಂತ ತಾವು ಹೇಳಿದ ಕರೆಕ್ಟ್. ಬಟ್ ಅದೆಲ್ಲ ಹೈ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ. ನಾವು ಇದರಲ್ಲಿ 19 kHz ಫ್ರೀಕ್ವೆನ್ಸಿ ಇಲ್ಲ. ಆ ಒಂದು ಇನ್ಫಾರ್ಮೇಶನ್ ಯಾರು ಕೊಡ್ತಾ ಇಲ್ಲ. ನೀವು ಸ್ಟವ್ ಮಾಡಬೇಕಾದ್ರೆ ನೋಡಿ, ಡಿಸ್ಅಡ್ವಾಂಟೇಜ್ ಇದು ಮಾತ್ರ, ಇಂಥವ್ರು ಮಾತ್ರ ಇದನ್ನ ಬಳಸೋಂಗಿಲ್ಲ ಅಂತೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಇದು ಅವೇರ್ನೆಸ್ ಏನೋ ಕಡಿಮೆ ಇದೆಯೋ ಇದ್ರ ಬಗ್ಗೆ? ಇಲ್ಲ, ಇದು ನಾವು ಹೈ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ರೆ ನೀವು ಹೇಳಿದ ಕರೆಕ್ಟ್, ಅಲ್ಲಿ ಹೋಗೋಂಗಿಲ್ಲ. ನಾವು ಲೆಸ್ ದನ್ 20 kHz ಫ್ರೀಕ್ವೆನ್ಸಿ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಏನು ತೊಂದರೆ ಆಗಲ್ಲ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಕೊಂಡ್ರೆ, ಇದ್ರಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಕೆಲಸ ಮಾಡಲ್ಲ, ಸ್ಟೀಲ್ ಮಾತ್ರನೇ ಬಳಸಬೇಕಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್ಟನ್ ನಾರ್ಮ್ಸ್ ಹೇಳಿದ್ರೆ ಅಲ್ಯೂಮಿನಿಯಂ ನಲ್ಲಿ ಅಡಿಗೆ ಮಾಡೋದು ಒಳ್ಳೇದಲ್ಲ ಅನ್ಕೊಂಡು ಅದರಿಂದ ಇದು ಸ್ಟೀಲ್ ನಲ್ಲೇ ಯೂಸ್ ಆಗುತ್ತೆ. ಸರ್, ಇದ್ರ ಮೇಲೆ ಪಾತ್ರೆ ಇಟ್ಟರೇನೆ ಇದು ವರ್ಕ್ ಆಗುತ್ತೋ ಎಲ್ಲ ಹಂಗೆ ಪ್ಲೈನ್ ಆಗಿ ವರ್ಕ್ ಆಗುತ್ತೆ? ನಮ್ಮವ್ರು ಯಾರೇ ಇವಾಗ ನೋಡೋದಕ್ಕೆ ಕೇಳಿದ್ರು, ಏನ್ ಸರ್ ಹೋಳಿಗೆ ಮಾಡಬಹುದಾ ಇದ್ರ ಮೇಲೆ ಅಂತ? ಇಲ್ಲ, ಪಾತ್ರೆ ಇಟ್ಟರೆ ಮಾತ್ರ ಕೆಲಸ ಮಾಡುತ್ತೆ. ಪಾತ್ರೆ ತೆಗೆದ ತಕ್ಷಣ ಆಟೋ ಕಟ್ ಆಫ್ ಆಗುತ್ತೆ. ಅದಾದ್ಮೇಲೆ ಮಾತ್ರ. ಅಂದ್ರೆ ಹೋಳಿಗೆಗೆ ಬೇರೆ ಮಿಷಿನ್. ಹೌದು, ಅದಕ್ಕೆ ಹೆಂಚ್ ಅಂತ ಬರುತ್ತೆ. ಹೋಳಿಗೆ ಎಲ್ಲ ಮಾಡೋದಕ್ಕೆ ಹೆಂಚ್ ಅಂತ ಬರುತ್ತೆ. ದೋಸೆ ಹೆಂಚ್ ತರ ಅದನ್ನು ಮಾಡ್ಕೋಬಹುದು. ಈ ಪ್ಲೇಟ್ ಅನ್ನ ಮೇಲೆ ಇಟ್ಟಿರ್ತೀರಾ ಅಷ್ಟೇ ಅಲ್ಲ? ಅಷ್ಟೇ. ಸೊ ಇದು ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಯಾವುದೇ ರೀತಿ ಶಾಕ್ ಎಲ್ಲ ಬರಲ್ಲ. ಸರ್, ಯಾಕೆ ಜನ ಇನ್ನೂ ಇದ್ರ ಕಡೆ ವಾಲಿಲ್ಲ? ಅದಕ್ಕೆ ಕಾರಣ ಏನು? ಈ ಕರೆಕ್ಟ್ ಟೈಮ್ ಬಂದಿದೆ. ಯಾಕಂದ್ರೆ ನಾವು ಸುಮಾರು ಒಂದು 10-12 ವರ್ಷದಿಂದ ಜನಗಳಿಗೆ ತಿಳಿಸ್ತಾನೆ ಬರ್ತಿದ್ವಿ, ಹೇಳ್ತಾನೆ ಬರ್ತಿದ್ವಿ. ಬದಲಾವಣೆಗೆ ಟೈಮ್ ತಗೊಳುತ್ತೆ. ಈಗ ರೈಟ್ ಟೈಮ್ ಬದಲಾಗಕ್ಕೆ. ಸರ್, ಇನ್ನೊಂದು ವಿಷಯ, ಒಂದು ಹೋಟೆಲಲ್ಲಿ ತಗೋತಾರೆ ಅಂತ ಇಟ್ಕೊಳ್ಳೋಣ, ಈ ಟೈಮ್ಗೆ ಖಂಡಿತವಾಗೂ ಅವ್ರು ಮಾಡಿರ್ತಕ್ಕಂಥ ವೈರಿಂಗ್ ಇದಕ್ಕೆ ಮ್ಯಾಚ್ ಆಗಲ್ಲ. ಹೋಗ್ತೀರಾ ಸರ್? ಇದು ಇದೆಲ್ಲ ಬೇರೆ ಡಿಸ್ಅಡ್ವಾಂಟೇಜ್ ಅವ್ರಿಗಿದೆ. ಇದು ತಗೊಂಡ್ಮೇಲೆ ನಾವು ಇದು ಬೇರೆ ಮಾಡಬೇಕು, ಇದೆಲ್ಲ ಇದೆ. ಇವಾಗ ಗ್ಯಾಸ್ ಬ್ಯಾಂಕ್ ಇಟ್ಕೊಂಡು ಗ್ಯಾಸ್ ಪೈಪ್ ಲೈನ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಹೋಟೆಲ್ ಒಳಗೆ. ಸೋರ್ಸ್ ಆಫ್ ಎನರ್ಜಿಗೆ
ಮಾಡಿದಾಗ ಬರ್ನ್ ಆಗ್ಬಿಡುತ್ತೆ ಅಂತಾರೆ ರೆಗ್ಯುಲರ್. ನಾವು ಹಾಕೋಕ್ಕೂ ಅಡ್ವೈಸ್ ಮಾಡಲ್ಲ, ಇದಕ್ಕಿಂತ ನಾವು ಸ್ಪೆಸಿಫಿಕೇಶನ್ ಕೊಡ್ತೀವಿ, ವೈರಿಂಗ್ ಮಾಡ್ಕೊಳ್ಳಿ ಅಂತ ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಎಷ್ಟೊತ್ತು ಎಲ್ಲ ತಗೋತಾ ಇದ್ರು, ಅದನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲ ಏನಂದ್ರೆ ಇವಾಗ LPG ಸಿಗ್ತಾ ಇತ್ತು, ಆಮೇಲೆ ಪವರ್ಗೆ ಯಾರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಯಾರು ಬೇಗ ಸ್ಟಾಪ್ ಆಗ್ಬೇಕಂತ ಬಯಸ್ತಿರೋ, ಕಂಟಿನ್ಯೂ ಆಗ್ಬೇಕಂತ ಬಯಸ್ತಿರೋ ಸರ್ ನೀವು? ಸ್ಟಾಪ್ ಆಗ್ಬೇಕಂತಾನೆ ಬಯಸ್ತೀನಿ. ಇದು ಪ್ರಾಡಕ್ಟ್ ಒಂದು ಇಲ್ಲ, ಈಗ ಜನರು ಇವಾಗ ಹೈಬ್ರಿಡ್ ಹೋಗ್ತಾರೆ. ಹೈಬ್ರಿಡ್ ಅಂದ್ರೆ ಇವಾಗ 50% ಇದನ್ನ ಇಟ್ಕೊಂಡು 50% ಗ್ಯಾಸ್ಗೆ ಅಂತ ಬರ್ತಾರೆ. ಇಷ್ಟು ದಿವಸ ಒಂದೇ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದರು, ಇವಾಗ ಹೈಬ್ರಿಡ್ ಬರ್ತಾರೆ. ಇದರಲ್ಲಿ ಈ ಉಳಿತಾಯ ಎಲ್ಲ ಕಂಡು, ಇದರಲ್ಲಿ ಸೇಫ್ಟಿ ಫೀಚರ್ಸ್ ಎಲ್ಲ ಕಂಡು ಅಂದ್ರೆ ಮೆತ್ತಗೆ ಕಂಪ್ಲೀಟ್ ಬದಲಾವಣೆಗೆ ಬರುತ್ತೆ.